ಪ್ರೀತಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಶ್ರೀರಾಮನು ವನವಾಸಕ್ಕೆ ಹೊರಡಲು ಉದ್ಯುಕ್ತನಾಗಿರುವುದರ ಬಗ್ಗೆ, ಹಾಗೆ ಅವನ ಹೊರಡುವಿಕೆಯಿಂದ ಅಯೋಧ್ಯೆಯಲ್ಲಿ ಕೌಸಲ್ಯಗೆ, ಲಕ್ಷ್ಮಣನಿಗೆ, ಸೀತೆಗೆ ಎಷ್ಟೆಲ್ಲ ನೋವುಂಟಾಯಿತು, ಅವರ ಮಧ್ಯ ಯಾವ ರೀತಿಯ ಸಂಭಾಷಣೆಗಳು ನಡೆದವು ಎಂಬುದನ್ನು ಸವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೆ ವೀಕ್ಷಿಸಿ, ಹಾಗೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶ್ರೀರಾಮನು ತನ್ನ ತಂದೆಯು ಕೊಟ್ಟ ವಾಗ್ದಾನವನ್ನು ತಾನು ಪೂರ್ಣಗೊಳಿಸುವುದಾಗಿ ಭರವಸೆ ಕೊಟ್ಟುದು ಕೈಕೇಯಿಗೆ ಪರಮ ಸಂತೋಷವನ್ನುಂಟು ಮಾಡಿತು. ಆದರೆ ಅಲ್ಲಿ ನೆರೆದಿದ್ದ ದಶರಥನ ಇತರ ಪತ್ನಿಯರಿಗೆಲ್ಲ ಅದರಿಂದ ಅಗಾಧ್ಯ ವ್ಯಸನ ಉಂಟಾಯಿತು. ಅವರೆಲ್ಲರೂ ರಾಮನಿಗೆ ಪರಿಪರಿಯಿಂದ ತಪಿಸಿ ವೃದ್ಧನಾದ ರಾಜನನ್ನೂ ನಿಂದಿಸತೊಡಗಿದರು. ಅವರ ಪರಿತಾಪವು ತನ್ನ ತಂದೆಯ ದೇಹದ ಮೇಲೆ ಪ್ರಜ್ಞೆಯೇ ಇಲ್ಲದೆ ಬಿದ್ದಿದುದು ಶ್ರೀರಾಮನ ಮನಸ್ಸಿಗೆ ವಿಶೇಷ ಆಯಾಸವನ್ನುಂಟು ಮಾಡಿತು. ಆಗಲಾತನು ಅಲ್ಲಿಂದ ಹೊರಟು ತನ್ನ ಮಾತೆಯಾದ ಕೌಸಲ್ಯಗೆ ತನ್ನ ವನಪ್ರಯಾಣದ ವೃತ್ತಾಂತವನ್ನು ತಿಳಿಸಬೇಕೆಂದು ಆಕೆಯಿದ್ದ ಅಂತಃಪುರಕ್ಕೆ ಬಂದನು. ಆಕೆಗೆ ಆವರೆಗೆ ಪಟ್ಟಾಭಿಷೇಕಕ್ಕೆ ವಿಘ್ನವುಂಟಾದ ಸಂಗತಿಯು ತಿಳಿದೇ ಇರಲಿಲ್ಲ. ರಾಮನನ್ನು ಕಂಡೊಡನೆಯೇ ಆ ಸಾಧ್ವಿಯು ಅತಿ ಸಂಭ್ರಮದಿಂದ ಆತನನ್ನು ಬಳಿಗೆ ಕರೆದು ಆದರಿಸಿ ಅಪ್ಪಿ ಶಿರಸ್ಸನ್ನಘ್ರಾಣಿಸಿ, ಶ್ರೀರಾಮ, ದೀರ್ಘಾಯುವು ಸತ್ಕೀರ್ತಿವಂತನೂ ಆಗಿದ್ದು ಬಹುಕಾಲ ರಾಜ್ಯಭಾರ ಮಾಡಿಕೊಂಡಿರು ಎಂದು ಆಶೀರ್ವದಿಸಿದಳು. ಆಗ ರಾಮನು ತನಗಾಗಿ ಆಕೆಯಿತ್ತ ಆಸನದ ಮೇಲೆ ಕುಳ್ಳಿರದೆಯೇ ತನ್ನ ಪಟ್ಟಾಭಿಷೇಕಕ್ಕೆ ಒದಗಿದ ಅಡಚಣೆಯ ವೃತ್ತಾಂತವನ್ನು ಮಾತ್ರ ತಿಳಿಸಿ ತನಗೆ 14 ವರ್ಷ ಕಾಲ ಅರಣ್ಯದಲ್ಲಿ ವಾಸ ಮಾಡಲು ಅಪ್ಪಣೆ ಕೊಡೆಂದು ಯಾಚಿಸಿದನು. ಈ ಮಾತನ್ನು ಕೇಳಿದೊಡನೆ ಕೌಸಲ್ಯೆಯು ಕಡಿದ ವೃಕ್ಷದಂತೆ ನೆಲಕ್ಕುರುಳಿ ಮೂರ್ಛೆ ಹೋದಳು. ರಾಮನು ಪರಿಪರಿಯಿಂದ ಶೈತ್ಯೋಪಚಾರ ಮಾಡಿದ ತರುವಾಯ ಬಹು ಹೊತ್ತಿನ ಮೇಲೆ ಎಚ್ಚರಗೊಂಡು, ರಾಮ, ಆಶ್ಚರ್ಯಕರವಾದ ಈ ವೃತ್ತಾಂತವನ್ನು ಎಲ್ಲಿ ಕೇಳಿದೆ? ಜ್ಯೇಷ್ಠ ಪುತ್ರನಾದ ನೀನು ಮೂರ್ಧನ್ಯನಾಗಿರುವಾಗ ರಾಜನು ಭರತನಿಗೆ ರಾಜ್ಯವನ್ನು ಕೊಡಲು ಹೇಗೆ ಮನಮಾಡಿದನು? ನಾನು ಜ್ಯೇಷ್ಠ ಪತ್ನಿಯಾಗಿದ್ದಾಗ್ಯೂ ರಾಜನು ತನ್ನನ್ನು ಒಂದು ದಿನವಾದರೂ ಹೇಗೆ ಆದರಿಸಿ ಗೌರವಿಸಲಿಲ್ಲವೋ ಹಾಗೆಯೇ ಈಗ ನಿನ್ನ ವಿಷಯದಲ್ಲೂ ಮಾಡಿದನು. ಲೋಕೋತ್ತರ ಗುಣಗಳುಳ್ಳ ಮಹನೀಯ ಕುಮಾರನನ್ನು, ನಿನ್ನನ್ನು ಹೊಡೆದು ನಾನು ಧನ್ಯನಾದೆನೆಂದುಕೊಂಡಿದ್ದೇನಲ್ಲ. ಅಕಟ, ದೈವವು ಹೇಗೆ ವಕ್ರವಾಗುವುದೆಂದು ಯಾರು ತಿಳಿದಿದ್ದರು? ಅಯ್ಯೋ, ಪುತ್ರ ವಿಯೋಗವನ್ನು ಸಹಿಸಿಕೊಂಡು 14 ವರ್ಷ ಕಾಲ ಜೀವಿಸಿರಬಲ್ಲೆನೆ. ಕಂದ, ನೀನು ಹೋಗುವುದಾದರೆ ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗು. ತಂದೆಯ ಮಾತನ್ನು ನೆರವೇರಿಸುವುದೇ ಧರ್ಮವೆಂದು ನೀನು ಹೇಳಿದೆ ಅಲ್ಲವೇ? ಹಾಗಲ್ಲ. ತಂದೆ, ತಾಯಿ, ಆಚಾರ್ಯ, ಅತಿಥಿ ಇವರಲ್ಲಿ ಎಲ್ಲರಿಗಿಂತಲೂ ಮೊದಲನೆಯ ಪೂಜ್ಯ ಸ್ಥಾನವು ಮಾತ್ರವಿಗಿದೆ ಎಂಬುದು ನಿನಗೆ ತಿಳಿಯದೆ ನನ್ನ ಮಾತನ್ನು ಕೇಳಿದೆ ನೀನು ಹೇಗೆ ನಿರಾಕರಿಸುವೆ ಎಂದು ಮುಂತಾಗಿ ಅನೇಕ ಬಗೆಯಿಂದ ಕೇಳಿಕೊಂಡಳು. ಮಹೋನ್ನತಳಾದ ತನ್ನ ಮಾತೃದೇವತೆಯ ಕಣ್ಣಿಂದ ಧಾರೆ ಧಾರೆಯಾಗಿ ಸುರಿಯುತ್ತಿದ್ದ ಕಣ್ಣೀರನ್ನು ಒರೆಸುತ್ತಾ ಧೀರನಾದ ಶ್ರೀರಾಮನು ಆಕೆಯನ್ನು ಅನೇಕ ಬಗೆಯಿಂದ ಸಮಾಧಾನಗೊಳಿಸಿದನು. ತಾಯೇ, ಪತಿವ್ರತೆಯರಾದ ಸ್ತ್ರೀಯರಿಗೆ ಸರ್ವಸ್ವವು ಪತಿಯೇ ಅಲ್ಲವೇ? ಹೀಗಿರುವಲ್ಲಿ ನಮಗೆ ಯಜಮಾನನು, ರಾಜನು, ನಿನ್ನ ಪತಿಯೂ ದಶರಥ ಸಾರ್ವಭೌಮನು ಅರಮನೆಯಲ್ಲಿ ಇರುತ್ತಿರುವಾಗ್ಗೆ ನೀನು ಸರ್ವ ವಿಧದಿಂದಲೂ ಆತನ ಸೇವೆ ಮಾಡಿಕೊಂಡಿರುವುದೇ ಕರ್ತವ್ಯವಲ್ಲವೇ? ನನ್ನೊಂದಿಗೆ ಬರುವನೆಂಬುದು ಹೇಗೆ ಧರ್ಮವೆನ್ನಿಸಿತು? ಹಿಂದಕ್ಕೆ ಭಾರ್ಗವರಾಮನು ಪಿತನ ಮಾತಿಗಾಗಿ ಮಾತೆಯ ಕತ್ತನ್ನೇ ಕತ್ತರಿಸಿ ಪಿತೃವಿನ ಆಜ್ಞೆಯನ್ನು ನೆರವೇರಿಸಿದನೆಂದು ನೀನು ಕೇಳಿಲ್ಲವೇ? ತಾಯೇ, 14 ವರ್ಷಗಳೆಂದರೆ ಎಷ್ಟು ಕಾಲವು? 14 ದಿನಗಳಂತೆ ಶೀಘ್ರದಲ್ಲೇ ಕಳೆದು ನಿನ್ನ ಸನ್ನಿಧಿಗೆ ಬಂದು ಸೇರುವೆನು. ಆವರೆಗೆ ನನ್ನ ಅಗಲಿಕೆಯಿಂದ ಸಂತಾಪಗೊಂಡಿರುವ ಪಿತನ ಮನಸ್ಸಿಗೆ ಹೆಚ್ಚು ಆಯಾಸವಾಗದಂತೆ ನೀವೆಲ್ಲರೂ ನೋಡಿಕೊಂಡಿರಿ ಎಂದು ಬೇಡಿಕೊಂಡನು. ಆವರೆಗೆ ಶ್ರೀರಾಮನ ಬಳಿಯಲ್ಲೇ ಇದ್ದು ಕೈಕೇಯಿಯ ಮೂರ್ಖತನ, ದಶರಥನ ಹೇಡಿತನ ಮತ್ತು ಪ್ರಲಾಪ, ಕೌಸಲ್ಯೆಯ ಗೋಳಾಟ, ಶ್ರೀರಾಮನು ಧರ್ಮಬದ್ಧನಾಗಿ ತಟಸ್ಥನಾಗಿರುವಿಕೆ ಇವುಗಳನ್ನೆಲ್ಲ ನೋಡುತ್ತಾ ನಿಂತಿದ್ದ ಲಕ್ಷ್ಮಣನಿಗೆ ಮುಂದೆ ಸಹಿಸಿಕೊಂಡಿರುವುದು ಸಾಧ್ಯವಾಗಲಿಲ್ಲ. ಆಗಲಾತನು, ಅಣ್ಣಯ್ಯ, ಇದೇನಿದು? ಮುದುಕನಾದ ರಾಜನು ಕಾಮವಿಕಾರವಶನಾಗಿ ಮೂರ್ಖಳಾದ ಆ ಹೆಂಗಸಿನ ಮಾತು ಕೇಳಿಕೊಂಡು ಮಾಡುವ ಆಜ್ಞೆಗೆ ಬದ್ಧನಾಗಿ ನಡೆಯುತ್ತೇನೆಂದು ಹೇಳುವ ಈ ಮಾತು ಹೇಗೆ ಸಾಧುವೋ ನಾನಂತೂ ಯೋಚಿಸಲಾರೆ. ಧರ್ಮಶಾಸ್ತ್ರ ರೀತಿಯಾಗಿ
ಜ್ಯೇಷ್ಠನಾಗಿ ಸಿಂಹಾಸನಕ್ಕೆ ಬಾಧ್ಯನಾಗಿರುವ ನೀನು ಇರುತ್ತಿರುವಲ್ಲಿ ಭರತನು ಹೇಗೆ ರಾಜನಾಗಿ ರಾಜ್ಯವಾಳುವನು? ಅವನಿಗೆ ರಾಜ್ಯವನ್ನು ಕೊಡಿಸುವವರಾರೋ? ಅವನ ಪಕ್ಷವನ್ನು ವಹಿಸಿ ಬರುವವರನ್ನೆಲ್ಲ ನಾನು ಕತ್ತರಿಸಿ ಬಿಸುಟುವೆನು. ಇಂತಹ ಅನ್ಯಾಯವನ್ನು ನೋಡಿಕೊಂಡಿರುವುದು ನನ್ನಿಂದಾಗದು ಎಂದು ಆರ್ಭಟಿಸಿದನು. ಲಕ್ಷ್ಮಣನಾಡಿದ ಆ ಮಾತುಗಳು ರಾಮನನ್ನು ವಿಶೇಷ ವ್ಯಥೆಪಡಿಸಿದವು. ಆಗ ರಾಮನು ಹಲವು ಬಗೆಯಿಂದ ಅವನಿಗೂ ಸಮಾಧಾನ ಹೇಳತೊಡಗಿದನು. ಮಗು ಲಕ್ಷ್ಮಣ, ಇದೇನು? ನನ್ನ ಮೇಲಿನ ಮೋಹಕ್ಕೆ ವಶನಾಗಿ ನಮಗೆ ತಂದೆಯೂ ಗುರುವೂ ರಾಜನೂ ಆದ ದಶರಥ ರಾಜೇಂದ್ರನನ್ನು ದೂಷಿಸಿದೆಯಲ್ಲ. ನಮಗೆ ಜನ್ಮವಿತ್ತು ಪೋಷಿಸಿ ದೊಡ್ಡವರನ್ನಾಗಿ ಮಾಡಿದ ತಂದೆ ತಾಯಿಗಳನ್ನು ನಿಂದಿಸುವುದು ಯಾವ ನ್ಯಾಯ? ಅವರು ನಮಗೆ ಕೊಟ್ಟಿರುವ ಈ ದೇಹದ ಮೇಲೆ ಅವರಿಗೆ ಸ್ವಾಮ್ಯವಿಲ್ಲವೇ? ಇದನ್ನು ಅವರ ಸೇವೆಗಾಗಿ ಅವರ ಇಚ್ಛಾನುಸಾರ ಉಪಯೋಗಿಸುವುದಕ್ಕಿಂತಲೂ ನಮ್ಮ ಹೆಚ್ಚಿನ ಕರ್ತವ್ಯವೇನಿದೆ? ಆದುದರಿಂದ ಅವರನ್ನು ನಿಂದಿಸಬೇಡ. ಭರತನೂ ನನ್ನ ತಮ್ಮನಲ್ಲವೇ? ಅವನೇ ರಾಜ್ಯವಾಳಲಿ, ಅದರಿಂದ ನಷ್ಟವೇನು? ಈ ಭೂಮಿಯ ಒಡೆತನವೆಂಬ ಸ್ವಲ್ಪ ಕಾರ್ಯಕ್ಕಾಗಿ ಅಣ್ಣ ತಮ್ಮಂದಿರಾದ ನಾವು ಒಬ್ಬರನ್ನೊಬ್ಬರು ದ್ವೇಷಿಸುವುದು ಯಾವ ನ್ಯಾಯ ಎಂದು ಅನೇಕ ಬಗೆಯಲ್ಲಿ ತಿಳಿಹೇಳಿ ಅವನ ಕೋಪವನ್ನು ಶಮನ ಮಾಡಿದನು. ಕೈಕೇಯಿಯು ತಮ್ಮ ವಿಷಯದಲ್ಲಿ ಅಹಿತವನ್ನು ಆಚರಿಸಿದಳೆಂದು ಲಕ್ಷ್ಮಣನಿಗೆ ಆಕೆಯ ಮೇಲೂ ವಿಶೇಷ ದ್ವೇಷವಿತ್ತು. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ರಾಮನು ಅಯೋಧ್ಯೆಯಲ್ಲಿ ಎಲ್ಲರನ್ನೂ ಹೇಗೆ ಸಮಾಧಾನಗೊಳಿಸಿ ತನ್ನ ವನವಾಸದತ್ತ ಹೊರಟನು, ಅದು ಲಕ್ಷ್ಮಣ ಸೀತೆಯ ಸಹಿತವಾಗಿ ಎಂಬುದನ್ನು ಸವಿವರವಾಗಿ ತಿಳಿದುಕೊಳ್ಳೋಣ. ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.